ಕಾಣುತ್ತೆ. ಶಿವನನ್ನು ಬೇಡುವುದೊಂದೇ ಮಾರ್ಗ. ಆದರೆ ಯಾವ ರೀತಿ ಪೂಜಿಸಲಿ, ಯಾವ ವ್ರತವನ್ನು ಮಾಡಲಿ, ಯಾರನ್ನ ಕೇಳಲಿ ಅಂತೇಳಿ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿಕೊಂಡು ತನ್ನ ಕುಲಗುರುಗಳಾದಂಥ ಶುಕ್ರಾಚಾರ್ಯರನ್ನ ಭಕ್ತಿಯಿಂದ ಕರೀತಾ ಇದ್ದಾಳೆ. ಗುರುದೇವ ಕರುಣಾಮಯ ಬಾರೋ ಗುರುದೇವ, ಬಾರೋ ಗುರುದೇವ, ಮೊರೆ ಕೇಳಿ ಬಾರೋ ಗುರುವೇ, ಬಾರೋ ಗುರುದೇವ. ವಿನಯದಿಂದಲಿ ಬೇಡುವೆ ನಿನ್ನ, ಕರುಣೆಯ ತೋರಿ ಉತ್ತರಿಸನ್ನ. ವಿನಯದಿಂದಲಿ ಬೇಡುವೆ ನಿನ್ನ, ಕರುಣೆ ತೋರಿ ಉತ್ತರಿಸನ್ನ. ನೀನೇ ಗತಿಯು, ನೀನೇ ಮತಿಯು, ನೀನೇ ಆದಿ ಅಂತ್ಯವು ತಾನೇ. ನೀನೇ ಗತಿಯು, ನೀನೇ ಮತಿಯು, ನೀನೇ ಆದಿ ಅಂತ್ಯವು ತಾನೇ. ಬಾರೋ ಗುರುದೇವ ಬಂದೆಲ್ಲ ಉತ್ತರಿಸೋ, ಬಾರೋ ಗುರುದೇವ, ಬಾರೋ ಗುರುದೇವ. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ದಾಳ ಕೈಕಸಾದೇವಿ. ಆ ತಾಯಿಯ ಭಕ್ತಿ ಹೇಗಿತ್ತು ಅಂದ್ರೆ ಗುರುವನ್ನ ಸೆಳೆತಂದಂತಿತ್ತು. ಬರದೇ ಇರ್ಲಿಕ್ಕಾಗ್ತದ? ನಿಜವಾದ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತ ಭಗವಂತ ಒಲಿತಾನೆ. ಅದರ ದೃಢತೆ ಬೇಕು, ಮನಸ್ಸಲ್ಲಿ ಪ್ರೀತಿ ಬೇಕು. ಯಾರೋ ಹೇಳಿದ್ರು ಅಂತ ವ್ರತ ಮಾಡೋದಲ್ಲ, ಯಾರೋ ಹೇಳಿದ್ರು ಅಂತ ಪೂಜೆ ಮಾಡೋದಲ್ಲ. ಯಾರೊಬ್ರು ಇವತ್ತು ಅಭಿಷೇಕ ಚೆನ್ನಾಗಿ ಮಾಡಿಸಿರು, ನಾಳೆ ಇನ್ನೂ ಚೆನ್ನಾಗಿ ಮಾಡಿಸ್ಬೇಕಂತ ಚಾಲೆಂಜ್ ಮಾಡ್ಕೊಳ್ಳೋದಲ್ಲ. ಭಕ್ತಿ ಅಂದ್ರೆ ಮನವ ಮಂದಿರ ಮಾಡಿ ಮನದಲ್ಲಿ ಶಿವನನ್ನಿರಿಸಿ ಕ್ರಿಯಾ ಎನ್ನುವ ಪುಷ್ಪವನ್ನಿಟ್ಟು ಪ್ರಣತಿಯನ್ನು ಆರತಿ ಬೆಳಗುವಂತ, ಜಗತ್ತು ನೋಡ್ಲಿ ಅಂತ ಪೂಜೆ. ಮೊದಲ ಹಳೆಯ ಕಾಲದಲ್ಲಿ ದೇವ್ರ ಮನೆ ಇಲ್ಲ, ದೇವ್ರ ಗೂಡು ಅಂತ ಒಂದು ಗೂಡು, ಅದರಲ್ಲೊಂದು ದೀಪ ಹಚ್ಚಿಬಿಟ್ರೆ ಅದೇ ದೇವ್ರ ಮನೆ. ಈಗೆಲ್ಲ ಮನೆ ಕಟ್ಟಿಸ್ತಿದ್ದಂಗೆ ಪ್ಲಾನ್ ಮಾಡ್ತಿದ್ದಾಗೆ ಅದ್ಭುತವಾದ ದೇವ್ರ ಮನೆ ಕಟ್ಟಿಸ್ತಾರೆ. ಬಹುಪಾಲು ಆ ದೇವ್ರ ಮನೆ ಯಾತ ಕಟ್ಟಿಸ್ತಾರೆ ಅಂದ್ರೆ ನೆಂಟರನ್ನ ಕರ್ಕೊಂಡು ತೋರ್ಸಕ್ಕೆ. ಹೆಂಗ್ ಕಟ್ಸಿವ್ ನೋಡ್ರಿ, ಬಾಗ್ಲೇ 3 ಲಕ್ಷ, ಟೈಲ್ಸೇ 6 ಲಕ್ಷ, ಇದೊಂದು ದೇವ್ರ ಮನೆಗೆ 30 ಲಕ್ಷ ಆಗಿದೆ ಅಂದ್ರೆ ಒಳಗಿರೋ ದೇವ್ರಂತ ನೀನೇ ಕೂತ್ಕೊಂಡ್ಬಿಡವ ಹೊಂಟೈತಿನ ತೆಗಿ. ಏನ್ ಈ ತಾನೆ ನನ್ನ ತೋರ್ಸಕ್ಕೆ ಈ ಕೆಲಸಕ್ಕೆ ಇಟ್ಕೊಂಡ್ಬಿಟ್ಟೆ ನನ್ನ ನೀನು. ಜಗತ್ತಲ್ಲಿ ಇನ್ನೇನು ಯಾರು ಕಟ್ಸೇ ಇಲ್ವಾ ದೇವ್ರ ಮನೆ? ನೋಡಿ, ಯಾವುದಾದ್ರೂ ಮನೆಯಲ್ಲಿ ಮಗು ಹುಟ್ಟುಹಬ್ಬ ಮಾಡಿ 4 ಚಂದ್ರ ಮಧ್ಯೆ ಎಳ್ಕೋಬೋದಂತೆ. ಹೆಂಗ ಮಾಡಿದೆ ಹುಟ್ಟುಹಬ್ಬ ಮಗಂದು? ಮಗಳ ಮದುವೆ ಮಾಡಿ ಹೇಳ್ಬೋದು, ನನ್ನ ಮಗಳ ಮದುವೆ ಹೆಂಗ ಮಾಡಿದೆ ಅಂತ. ಆದ್ರೆ ದೇವ್ರ ಸೇವೆ ಮಾಡಿ ಹೆಂಗ ಮಾಡಿದೆ ಅಂತ ಎದೆ ತಟ್ಟಬಾರ್ದು. ಯಾಕೆ ಅಂದ್ರೆ ಮೆಚ್ಚಬೇಕಾದೊಂದು ಮೆತ್ತೆ ಹೋಗ್ತಾನೆ. ದೇವ್ರ ಸೇವೆ ಮಾಡೋದನ್ನು ಹೇಳ್ಕೊಂಡು ಓಡಾಡಂಗಿಲ್ಲ. ಭಕ್ತಿ ಅನ್ನೋದಾಗಿದ್ರೆ ಖಂಡಿತವಾಗಿ ಭಗವತಿ ಒಲಿತಾಳೆ. ಈ ತಾಯಿ ಕೈಕಸಾದೇವಿ ಭಕ್ತಿಯಿಂದ ಕರೆದದ್ದಕ್ಕೆ ತಟ್ಟನೆ ಪ್ರತ್ಯಕ್ಷರಾದ್ರು ಶುಕ್ರಾಚಾರ್ಯ. ಅಮ್ಮ ಕೈಕಸಾದೇವಿ, ಏನಮ್ಮ ಇಷ್ಟೊಂದು ಭಕ್ತಿಯಿಂದ ಕರೆದಿಯಲ್ಲ? ಬಂದಿರ ಗುರುದೇವ. ಮಗನಾದ ರಾವಣೇಶ್ವರ ದಿಗ್ವಿಜಯಕ್ಕಾಗಿ ಹೊರಟಿದ್ದಾನೆ. ಹೋದ ಕಾರ್ಯ ಸಾಫಲ್ಯವಾಗಬೇಕು, ನನ್ನ ಮಗ ಗೆದ್ದು ಬರಬೇಕು. ಅದಕ್ಕೆ ನಾನು ಇಲ್ಲಿ ಕುಳಿತು ನನ್ನ ಮಗನಿಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು. ಮಗ ಅಲ್ಲೋಗವನ್ನೇ, ಆದ್ರೆ ನಾನಿಲ್ಲೇನು ಮಾಡೋದು ಅಂದ್ರೆ ನನ್ನ ಮಗನಿಗೆ ಉತ್ತಮವಾದದ್ದಾಗಲಿ ಗೆಲುವಾಗಲಿ ಅಂತೇಳಿ ಇಲ್ಲಿ ಏನಾದ್ರೂ ಒಂದು ವ್ರತ ಮಾಡಬೇಕು. ಅದಕ್ಕೆ ನೀವೇನಾದ್ರೂ ದಾರಿ ತೋರಿಸಿ ಗುರುಗಳೇ.
ಯಾವ ವ್ರತ ಮಾಡಲಿ ನಾನು? ಅಮ್ಮ, ಎಷ್ಟ ನಿಷ್ಕಾಮ ಪ್ರೇಮ ತಾಯಿ ನಿನ್ನದು. ಆಗ್ಲಿ ತಾಯಿ, ಇದು ಮೃತ್ಯುಂಜಯನ ಆಶೀರ್ವಾದ ಹೊಂದಿದ್ದರೆ ಸಾಕು, ಮೃತ್ಯು ಬಾಧೆ ತಟ್ಟಲಾರದು ನಿನ್ನ ಮಗನನ್ನ. ಅದಕ್ಕೆ ನೀನೇನು ಮಾಡಬೇಕೀಗ? ಶಿವಧ್ಯಾನ ಮಾಡಬೇಕು, ಶಿವ ಪೂಜೆ ಮಾಡಬೇಕು. ಮಾಡ್ತೀನಲ್ಲ ಗುರುಗಳೇ. ಅಮ್ಮ, ಬಂಗಾರದ ಅರಮನೆ ಮಧ್ಯದಲ್ಲಿ ಕುಳಿತು ದೇವ ಮಂದಿರವನ್ನು ಕಟ್ಟಿಸ್ಕೊಂಡು 106 ದಾಸಿಯರ ಸೇವೆಯೊಂದಿಗೆ ಅವರೆಲ್ಲ ಸಿದ್ಧ ಮಾಡಿದ ಮೇಲೆ ನೀವು ಮಾಡೋ ಮಂಗಳಾರತಿ ಪೂಜೆ ಅಲ್ಲ ತಾಯಿ. ಮತ್ತೆ ಇದು ಪ್ರಕೃತಿಯ ಪೂಜೆ ಆಗಬೇಕು. ವಿಶಾಲವಾದ ಕಡಲ ತೀರಕ್ಕೆ ಹೋಗು. ಯಾವ ಸಮಯದಲ್ಲಿ? ಬ್ರಾಹ್ಮಿ ಮುಹೂರ್ತಕ್ಕೆ ಹೋಗ್ಬೇಕು ನೀನು. ಮುಂಜಾನೆ ನಸುಕಿನಲೆದ್ದು ಮಾಗ ಸ್ಥಾನವ ಮಾಡಿ ಉಸುಕಿನ ಲಿಂಗವ ಮಾಡಬೇಕಮ್ಮ. ನಸುಕಿನಲ್ಲಿ ಹೇಳಬೇಕು. ನಸುಕು ಅಂದ್ರೆ ಇತ್ತ ಕತ್ಲು ಅಲ್ಲ, ಇತ್ತ ಬೆಳಕು. ಅದಕ್ಕೆ ಮೊದಲು ಹೇಳ್ಬೇಕು. ನೀವು ಎದ್ದು ಸಮುದ್ರ ದಂಡೆಗೆ ಹೋಗಿ ಸ್ನಾನ ಮಾಡಬೇಕು ಸಮುದ್ರದಲ್ಲಿ. ಉಸುಕಿನ ಲಿಂಗ, ನಿನ್ನ ಕೈಯಾರ ನೀನೇ ಮಳಲಿನ ಲಿಂಗ ಮಾಡಬೇಕು. ಅದನ್ನ ಕಾಡು ಪುಷ್ಪಗಳನ್ನು ತಂದು ಅಲಂಕರಿಸಬೇಕು. ನೀ ಚಿನ್ನ ಹಾಕಿ ವಜ್ರ ಹಾಕಿ ಬೆಳ್ಳಿ ಹಾಕಲ್ಲ. ಅಲ್ಲಿ ಆ ಕಾಡು ಪುಷ್ಪಗಳನ್ನು ತಂದು ಅಲಂಕರಿಸಿ 9 ದಿನ ಪೂಜೆ ಮಾಡಬೇಕು. ಒಂದಿನ ಅಲ್ಲ, 9 ದಿನ. 9 ದಿನ ಪೂಜೆ ಮಾಡು ತಾಯಿ. 8 ದಿನಗಳ ಪೂಜೆ ಸರಿಯಾಗಿದ್ದಲ್ಲಿ, 8 ದಿನಗಳ ಭಕ್ತಿ ಶಿವನನ್ನು ಮುಟ್ಟಿದಲ್ಲಿ, 9ನೇ ದಿನ ಅಮ್ಮ ಶಿವನೇ ಬರ್ತಾನೆ ತಾಯಿ. ಶಿವನೇ ಬರ್ತಾನೆ. ಶಿವ ಬಂದು ನಿನಗೇನು ಬರಬೇಕು ಅಂತ ಕೇಳ್ತಾನೆ. ಹಾಗೆ ಕೇಳಮ್ಮ, ನನ್ನ ಮಗನಿಗೆ ಬೇಕಾದ್ದನ್ನು ನೀನು ಕೇಳು. ಆಹಾ, ಎಂಥ ವಿಚಾರ ಹೇಳಿಕೊಟ್ರಿ ಗುರುಗಳೇ. ಕೃತಾರ್ಥಳಾದೆ, ಧನ್ಯಳಾದೆ, ಧನ್ಯೋಸ್ಮಿ ಅಂದ್ರೆ ಆ ಗುರುಗಳು ತಟ್ಟನೆ ಮಾಯವಾದ್ರು. ಅದಕ್ಕೆ